ಹಲೋ ಮೈ ಡಿಯರ್ ಆಲ್, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಇವತ್ತು ನನ್ನ ಫುಲ್ ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಹೌಸ್ ವೈಫು, ಆ್ಯಸ್ ಎ ಆಂಟ್ರಪ್ರನರ್, ಆ್ಯಸ್ ಎ ವರ್ಕಿಂಗ್ ಮಾಮ್. ಸೊ ನನ್ನ ಡೇ ಹೇಗಿರುತ್ತೆ ಅನ್ನೋದನ್ನು ಫುಲ್ಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಬಂದಿದ್ದ ತಕ್ಷಣ ವರ್ಕೌಟ್ ಮುಗಿಸಿದೆ. ಮಾರ್ನಿಂಗ್ ನನ್ನ ಫಸ್ಟ್ ಇದು ಕೆಲಸನೇ ವರ್ಕೌಟ್ ಮುಗಿಸೋದು. ಒಂದು ವೇಳೆ ಆವತ್ತೇನಾರು ತಪ್ಪಿದರೆ ಸೊ ರೆಸ್ಟಿಂಗ್ ಪೀರಿಯಡಲ್ಲಿ ಬಿಡ್ತೀನಿ. ಸೊ ಇವತ್ತು ಚೆನ್ನಾಗಿ ಒಂದು ವರ್ಕೌಟ್ ಆಯಿತು. ಹಾಗೆ ಒಂದು ಸೆಲ್ಫಿ ತೊಗೊಂಡು ಒಂದು ಮೋಟಿವೇಶನ್ ಆಯಿತಾ, ನಾವು ವರ್ಕೌಟ್ ಮಾಡಿದ ದಿನ ಒಂದು ಸೆಲ್ಫಿ ತೊಗೊಂಡು ಅದನ್ನು ಒಂದು ಸತಿ ಸ್ಟೇಟಸ್ಸಿಗೆ ಹಾಕಿದಾಗ ಸೊ ಅದಕ್ಕೊಂದು ಕೆಲವರೆಲ್ಲ ಸ್ವಲ್ಪ ವಿಶಸ್ ಮಾಡ್ತಾರೆ. ಹಾಗೆ ಕೆಲವ್ರಿಗೆ ಅವ್ರಿಗೂ ಬೇಕು ಆ ಥರ ಮಾಡಬೇಕು ಅಂತ ಒಂದು ಮೋಟಿವೇಶನ್ನೂ ಇರುತ್ತೆ. ಹಾಗಾಗಿ ಆ ವರ್ಕೌಟ್ ಆದಮೇಲೆ ಒಂದು ರಿಫ್ರೆಶಿಂಗ್ ಮೈಂಡಲ್ಲಿ ಒಂದು ಫೋಟೋ ನಾವು ಕ್ಲಿಕ್ ಮಾಡಿದ್ರೆ ನಮಗಷ್ಟು ಒಂದು ಎನರ್ಜಿ ಸಿಗುತ್ತೆ ಆ ಫೋಟೋ ನೋಡಬೇಕಾದ್ರೆ. ಬಿಕಾಸ್ ಬಾಡಿ ಫುಲ್ ಟಯರ್ಡ್ ಆಗುತ್ತೆ, ಆದ್ರೂ ನಾವು ಎನರ್ಜಿಟಿಕ್ ಆಗಿ ಫೀಲ್ ಮಾಡ್ತಿರ್ತೀವಿ. ನೀವು ಏನೇ ಕೆಲಸ ಮಾಡಿ ನಿಮಗಂತ 1 ಅವರ್ ಡೈಲಿ ನೀವು ಖಂಡಿತವಾಗ್ಲೂ ಕೊಡಲೇಬೇಕು. ಅದು ನಿಮ್ಮ ಹೆಲ್ತ್ದಾಗಿ ಇರಬೇಕು. ಸೊ ಬೇರೆ ಎಲ್ಲ ನಿಮಗೋಸ್ಕರ ಮಾಡಿಕೊಂಡ್ರೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಅದನ್ನು ಮಾಡಿ. ಸೊ ಬಂದಿದ್ದ ತಕ್ಷಣ ಲಿಯಾನ ಹೊರಡಿಸ್ಬಿಟ್ಟು ಅವಳಿಗೆ ಫಸ್ಟ್ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಮಿಡ್ಲಲ್ಲಿ ಸ್ವಲ್ಪ ಕುಕ್ಕಿಂಗು ಮಾಡ್ಕೊತಾನೆ ಇರ್ತೀನಿ. ಬಿಕಾಸ್ ಅವಳು ಸ್ವಲ್ಪ ಕೆಲಸಗಳೆಲ್ಲ ಅವಳೇ ಮಾಡ್ಕೊತಾಳೆ, ಕೆಲವು ಕೆಲಸ ನಾನು ಅವಳಿಗೆ ಹೆಲ್ಪ್ ಮಾಡಬೇಕಾಗತ್ತೆ. ಸೊ ಅವಳನ್ನು ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಬಂದಿದ್ದ ತಕ್ಷಣ ಕೆಲವು ಕುಕ್ಕಿಂಗ್ ವರ್ಕ್ಗಳು ನನಗೆ ಸ್ಟಾರ್ಟ್ ಆಗುತ್ತೆ. ಲಿಯಾಗೆ ಬಂದು ಅಷ್ಟು ಇದು ಇಲ್ಲ, ಫುಡ್ದು ಪ್ರಾಬ್ಲಮ್ ನನಗಿಲ್ಲ. ಬಿಕಾಸ್ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಅವಳಿಗೆ ಅಲ್ಲೇ ಕೊಟ್ಬಿಡ್ತಾರೆ ಸ್ಕೂಲಲ್ಲೇ ಹೆಲ್ದಿ ಫುಡ್ಡು. ಸೊ ನನ್ನ ಹಸ್ಬೆಂಡಿಗೆ ಮಾತ್ರ ರೆಡಿ ಮಾಡಬೇಕಾಗತ್ತೆ. ಸೊ ಮಲ್ಟಿ ಗ್ರೈನ್ ಚಪಾತಿನ ಮಾಡ್ತಾಯಿದ್ದೀನಿ, ಅದರ ಜೊತೆಗೆ ಸ್ಟಫಿಂಗಿಗೆ ಇದೊಂದು ಮಾಡ್ತಿದ್ದೀನಿ. ಸೊ ನೆನ್ನೆ ನೈಟ್ ಮಾಡಿದ್ದು ಸ್ವಲ್ಪ ಚಿಕನ್ ಫ್ರೈ ಇತ್ತು. ಫ್ರೈ ಮೀನ್ಸ್ ತುಂಬ ವಿತೌಟ್ ಆಯಿಲ್, 1-2 ಡ್ರಾಪ್ ಆಯಿಲ್ ಅಷ್ಟೇ. ಅದನ್ನ ಚೆನ್ನಾಗಿ ಕರ್ಡಲ್ಲಿ ಮಿಕ್ಸ್ ಮಾಡಿ ಅದನ್ನು ಡ್ರೈ ಮಾಡಿಟ್ಟಿದ್ದೆ. ಅದು ಸ್ವಲ್ಪ ಉಳಿದಿತ್ತು. ಅದ್ರ ಜೊತೆಗೆ ಕೆಲವು ಆನಿಯನ್ಸು, ಕ್ಯಾಪ್ಸಿಕಮ್ಸ್ ಇವೆಲ್ಲ ಹಾಕಿಬಿಟ್ಟು ಕುಕುಂಬರೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಮಲ್ಟಿಗ್ರೇನ್ ಚಪಾತಿಗೆ ಒಳಗಡೆ ಸ್ಟಫಿಂಗ್ ಆಗಿ ತಿನ್ನೋದಕ್ಕೆ ಟೇಸ್ಟು ಸೂಪರಾಗಿರುತ್ತೆ. ಅದೇ ರೀತಿ ಹೈ ಪ್ರೋಟೀನ್ ರಿಚ್ ಫುಡ್ ಬ್ರೇಕ್ಫಾಸ್ಟು. ಇದರಲ್ಲಿ 1 ಅಥವಾ 2 ಚಪಾತಿ ತಿಂದ್ರೇ ಸಾಕು. ಮಧ್ಯಾಹ್ನ ತನಕ ಯಾವ ಒಂದು ಎಕ್ಸ್ಟ್ರಾ ಫುಡ್ಡು ನಿಮಗೆ ಟೆಂಪ್ಟಿಂಗ್ ಇರಲ್ಲ. ಸೊ ಆ ಥರ ಇರುತ್ತೆ. ಸೊ ತುಂಬ ಸಿಂಪಲ್ಲೇ, ಲೈಟಾಗಿ ಅದನ್ನು 1 ಡ್ರಾಪು ಆಯಿಲ್ ಹಾಕಿ ಫ್ರೈ ಮಾಡಿದರೆ ಆಯಿತು. ಸೊ ಇದನ್ನು ಮಾಡಾಯಿತು. ನೆಕ್ಸ್ಟ್ ಬಂದು ರೈಸ್ ಬಡಿಸಿಟ್ಟಿದ್ದೀನಿ, ಆಮೇಲೆ ಕಾರ್ನ್ ಬೇಯಿಸಿಟ್ಟಿದ್ದೀನಿ. ಲೈಟಾಗಿ ಸ್ವಲ್ಪ ಬ್ಯಾಟ್ರು ಹಾಕಿದ್ದೀನಿ. ಇದು ಬಂದು ಮಲ್ಟಿ ಗ್ರೈನ್ದೇ ಬ್ಯಾಟರು. ನನಗೆ ದೋಸೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಸ್ಬೆಂಡಿಗೆ ಮಾತ್ರ ಇದನ್ನು ಹಾಕ್ಕೊಳ್ತಿದ್ದೀನಿ. ಮತ್ತು ಪ್ರೋಟೀನಿಗೆ ಇದನ್ನು ಬೇಯಿಸಿ ಕುಕ್ ಮಾಡಿ ತೊಗೊಂಡಿದ್ದೀನಿ. ಸೊ ಚಪಾತಿ ಮಾಡ್ತಾಯಿದ್ದೀನಿ, ಮಲ್ಟಿವಿಟಮಿನ್ ಚಪಾತಿ. ಸೊ ನನಗೂ ಹೆಲ್ಪರ್ಗೂ ಹೈ ಪ್ರೋಟೀನ್ ಮಲ್ಟಿ ಗ್ರೈನ್ದು ಬ್ಯಾಟರಲ್ಲಿ ದೋಸೆ ಮಾಡ್ಕೊತೀವಿ ಆಮೇಲೆ. ಸೊ ಫಸ್ಟ್ ಇವರಿಗೆ ರೆಡಿ ಮಾಡಿ ಕಳಿಸ್ಬೇಕು. ಮೇನ್ ವೈಲ್ ಇವತ್ತು ಕಾಫಿ ಬೇಕು ಅಂತಿದ್ರು. ಸೊ ಎವ್ರಿ ಡೇ ಕಾಫಿ ಕುಡಿಯೋಲ್ಲ, ಬಟ್ ಮನೇಲಿದ್ದರೆ ಕಾಫಿ ಕುಡಿತಾರೆ. ಸಮ್ಟೈಮ್ಸ್ ಇವಾಗ ಚಳಿ ಜಾಸ್ತಿ ಇದ್ದರೆ ಕಾಫಿ ಬೇಕು ಅಂತಾರೆ. ಹಾಗಾಗಿ ಅದನ್ನು ಸೈಡಲ್ಲಿ ಹಾಲಿಗಿಟ್ಟು ಇವತ್ತು ಕಾಳು ಸಾಂಬಾರು. ಸೊ ಎಲ್ಲದರಲ್ಲೂ ಸ್ವಲ್ಪ ಪ್ರೋಟೀನ್ನ ಹಾಕಿಟ್ಟಿರ್ತೀನಿ ನಾನು. ಸೊ ಹಂಗಾಗಿ ಅಟ್ಲೀಸ್ಟ್ ಎಲ್ಲ ಕಡೆನೂ ಹೋಗುತ್ತೆ. ತರಕಾರಿಗಳು ತುಂಬ ಹಾಕಿದ್ದೀನಿ ಕಾಳು ಸಾಂಬಾರಲ್ಲಿ. ಜೊತೆಗೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಚಟ್ನಿ ಮಾಡಿಟ್ಟಿದ್ದೀನಿ ಆ ಚಪಾತಿ ಸ್ಟಫಿಂಗಿಗೋಸ್ಕರ. ಮತ್ತು ಎಗ್ಗನ್ನ ಬೇಯಿಸಿಟ್ಟಿದ್ದೀನಿ. ಇವಾಗ ಚಪಾತಿ ರೆಡಿಯಾಗಿದೆ. ಲೈಟಾಗಿ ಅದಕ್ಕೆ ಎಣ್ಣೆನೂ ಬೇಕಾಗಿಲ್ಲ, ಲೈಟಾಗಾದರೆ ತವಾಗೆ ಹಾಕ್ಕೊಂಡು ಲೈಟಾಗಿ ಸ್ವಲ್ಪ ಈ ರೀತಿ ಬೇಯಿಸ್ಬಿಟ್ಟು ಸೊ ಸ್ಟಫಿಂಗ್ ನಾವೇನು ರೆಡಿ ಮಾಡಿದ್ದೀವಲ್ವ ಅದನ್ನು ಚಪಾತಿಯಲ್ಲಿ ಹಾಕಿಬಿಟ್ಟು ಆ ಪುದೀನ ಚಟ್ನಿ ಇದೆ ನೋಡಿ, ಅದರದ್ದು ಫ್ಲೇವರ್ ಇದಕ್ಕೆ ಸೂಪರಾಗಿರುತ್ತೆ. ಸೊ ಅದಕ್ಕೆ ಕರ್ಡು ನಾನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನನಗೆ ಕರ್ಡ್ ನಾರ್ಮಲ್ ಪ್ಲೈನಾಗಿ ತೊಗೊಳಕ್ಕಾಗಲ್ಲ. ಸೊ ಈ ರೀತಿ ಚಿಕನಲ್ಲಿ ಮಿಕ್ಸ್ ಮಾಡೋದು ಅಥವಾ ಚಟ್ನಿಯಲ್ಲಿ ಮಿಕ್ಸ್ ಮಾಡಿ ಆ ರೀತಿ ಕಣ್ಣಿಗೆ ಕಾಣ್ದಂಗೆ ನಾನು ಕರ್ಡನ್ನು ತೊಗೊಂಡ್ಬಿಡ್ತೀನಿ. ಸೊ ಇವಾಗ ಚಪಾತಿಗೆ ಅದನ್ನು ಚಿಕನಲ್ಲಿ ಹಾಕಿ ಕುಕ್ಕುಂಬರ್ ಕಟ್ ಮಾಡಿ, ನೀವು ಕ್ಯಾರೆಟ್ ಬೇಕಾದ್ರೆ ಹಾಕೋಬೋದು. ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ, ಟೆಂಪ್ಟಿಂಗ್ ಆ ರೀತಿ ಅಷ್ಟು ಚೆನ್ನಾಗಿರುತ್ತೆ. ನಾವು ವೆಯ್ಟ್ ಲಾಸ್ ಫುಡ್ಡು ಅಥವಾ ಡಯಟ್ ಫುಡ್ಡು ಆ ಥರ ಎಲ್ಲ ತೊಗೊಳ್ತೀವಲ್ವ, ಅದರಲ್ಲಿ ಏನೂ ಇಲ್ಲ. ಎಕ್ಸ್ಟ್ರಾ ನೀವು ಜಾಸ್ತಿ ಪ್ರೋಟೀನ್ಸ್ ಸೇರಿಸ್ಕೊಂಡ್ರೇ ಸಾಕು. ನೀವು ಯಾವ ರೀತಿ ಬೇಕೋ ಟೇಸ್ಟಾಗಿ ತಿನ್ಬೋದು, ಬಟ್ ಆಯಿಲ್ ಫ್ರೈಡ್ ಆಗಿರಬಾರ್ದು. ಸೊ ಇವಾಗ ಸೂಪರಾಗಿರುವಂಥ 2 ಚಪಾತಿಗೆ 1 ಕಾರ್ನ್ ಕೊಟ್ಟಿದ್ದೀನಿ ಅವ್ರಿಗೆ. ಸೊ ನನಗೆ ಮಲ್ಟಿವಿಟಮಿನ್ ದೋಸೆ ಪ್ಲಸ್ ಇದರಲ್ಲೇ ನಾನು ನಂಚ್ಕೊಂಡು ತಿಂದ್ಬಿಡ್ತೀನಿ. ನಾನು 1 ಕಾರ್ನ್ ತಿಂತೀನಿ. ಸೊ ಇದು ತುಂಬ ಫಿಲ್ಲಿಂಗ್ ಆಗಿರುತ್ತೆ.
ಟೇಸ್ಟ್ ಅಂತೂ ನೀವು ಟ್ರೈ ಮಾಡಿ, ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಸ್ಟಫಿಂಗಿಗಾಗಲಿ ಈ ಪುದೀನ ಚಟ್ನಿದು ಫ್ಲೇವರ್ ಇದೆ ನೋಡಿ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ, ಹುಳಿಯಾಗಿ ಸೂಪರಾಗಿರುತ್ತೆ. ಲೆಮನ್ ಜ್ಯೂಸು ಹಾಕಿದ್ದೀನಿ, ಕರೆಕ್ಟಾಗಿ ನಾನು ನಿಮಗೆ ಹೇಳಿಲ್ಲ ಅದನ್ನು, ಲೆಮನ್ ಜ್ಯೂಸು ಹಾಕ್ಕೊಂಡಿದ್ದೀನಿ. ಸೊ ಮಧ್ಯಾಹ್ನ ಲಂಚ್ಗೆ ರೈಸ್ ಜೊತೆಗೆ ಸಾಂಬಾರನ್ನ ಮಿಕ್ಸ್ ಮಾಡೋಕ್ಕೆ ಹೇಳಿಬಿಟ್ರು. ಅದಕ್ಕೆ ಸ್ವಲ್ಪ ಕಾಳು ಮತ್ತು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಇವೆಲ್ಲ ಸ್ವಲ್ಪ ರೋಸ್ಟ್ ಮಾಡಿಟ್ಟಿದ್ನಲ್ಲ, ಫ್ಲೆಕ್ಸ್ ಸೀಡ್ಸ್ ಎಲ್ಲ, ಅದೆಲ್ಲ ಸ್ವಲ್ಪ ಕೊಟ್ಟಿದ್ದೀನಿ. 2 ಎಗ್ಗು, 1 ಕಾರ್ನ್. ಅವ್ರಿಗೆ ಸ್ನ್ಯಾಕ್ಸ್ಗೆ ಯಾವಾಗಾದರೂ ಏನಾದ್ರು ತಿನ್ನಬೇಕು ಅಂತ ತೋಚಿದಾಗ ಇದನ್ನೇ ಏನಾದರೂ ಸ್ನ್ಯಾಕ್ಸ್ ಹಾಕಿ ತಿನ್ಕೊತಾರೆ. ಸೊ ಒಂದು ಸಿಂಪಲ್ ಮೇಕಪ್ಪು ಮಾಡಬೇಕು. ಸಮ್ಟೈಮ್ಸ್ ನಾನು ಶೂಟ್ ಮಾಡೋಕ್ಕೆ ಮೇಕಪ್ ಮಾಡ್ತೀನಿ, ಸಮ್ಟೈಮ್ಸ್ ರೀಲ್ಸ್ ಮಾಡೋಕ್ಕೆ ಮೇಕಪ್ ಮಾಡ್ತೀನಿ, ಸಮ್ಟೈಮ್ಸ್ ಬಿಸ್ನೆಸ್ಗೋಸ್ಕರ ಮೇಕಪ್ ಮಾಡ್ತೀನಿ. ಇವತ್ತು ಬಂದು ನಾವು ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡಬೇಕು, ಪ್ಲಸ್ ನನ್ನ ಫ್ರೆಂಡದೊಬ್ಬರದು ಕಿಟ್ ಇದೆ. ಸೊ ನಮ್ಮ 5 ಮೆಂಬರ್ಸಲ್ಲಿ ಎವ್ರಿ ಮಂತ್ ಒಬ್ರೊಬ್ರದ್ದು ಕಿಟ್ ಇರುತ್ತೆ. ಸೊ ಒಂದು 2 ಮಂತು ಸ್ವಲ್ಪ ಎಲ್ಲರೂ ಬ್ಯುಸಿ ಊರಿಗೆ ಹೋಗಿರೋದ್ರಿಂದ ಸ್ವಲ್ಪ ಎಲ್ಲ ಹೋಲ್ಡ್ ಆಗಿತ್ತು. ಇವತ್ತು ಅದು ಆಗ್ತಾಯಿದೆ. ಸೊ ಅದಕ್ಕೆ ಸಿಂಪಲಾಗಿ ಒಂದು ಮೇಕಪ್ ಮಾಡ್ಕೊತಿದ್ದೀನಿ. ಥೀಮ್ ಬಂದು ಸ್ಯಾರಿ. ಸೊ ಪರ್ಪಲ್ ಕಲರು, ವೈಲೆಟ್ ಕಲರ್ ಅಂತೆಲ್ಲ ಹೇಳಿದರು. ಆ ಫ್ಯಾಮಿಲಿದು ಯಾವ್ದು ಬೇಕಾದರೂ ನಾವು ಹಾಕೋಬೋದು. ಸೊ ನಾನಿವಾಗ ಲೈಟಾಗಿ ಫಸ್ಟು ಮಾಯ್ಶ್ಚರೈಸರ್ ಹಾಕ್ಕೊಂಡೆ, ಅದ್ರ ಮೇಲೆ ಫೌಂಡೇಶನು, ಲೈಟಾಗಿ ಕಾಂಪ್ಯಾಕ್ಟು, ಬೇರೆ ಏನು ಎಕ್ಸ್ಟ್ರಾ ಹಾಕಲ್ಲ. ಸ್ವಲ್ಪ ಬ್ಲಷ್ಷು ಮತ್ತು ಸ್ವಲ್ಪ ಹೈಲೈಟರು. ನಂಗೆ ತುಂಬ ಇಷ್ಟ ಆಗೋದು ಮತ್ತು ನನ್ನ ಮುಖಕ್ಕೆ ಚೆನ್ನಾಗಿ ಸೂಟ್ ಆಗೋದು, ಎದ್ದು ಕಾಣೋದು ನನ್ನ ಐಬ್ರೋಸ್ ಕಾಂಟೋರಿಂಗ್. ಐಬ್ರೋಸ್ನ ನೀಟಾಗಿ ಮಾಡ್ಕೊಂಡ್ರೇ ಸಾಕು, ನೀಟಾಗಿ ನಮ್ಮ ಮುಖ ತುಂಬ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಲೈಟಾಗಿ ಹೈಲೈಟರ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಐ ಶ್ಯಾಡೋನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇರೋದನ್ನೇ ಸ್ವಲ್ಪ ಲೈಟಾಗಿ, ಎಲ್ಲ ತುಂಬ ಗ್ರ್ಯಾಂಡು ಬೇಡ ಅಂತೇಳಿ ಲೈಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಹ್ಯಾಂಡ್ಸಲ್ಲೇ ನನಗೆ ತುಂಬ ಕಂಫರ್ಟಬಲ್ ನಮ್ಮ ಫಿಂಗರ್ಸ್ಗಿಂತ ಬ್ಲೆಂಡಿಂಗ್ ಬ್ರಷು ಅಥವಾ ಬ್ಲೆಂಡಿಂಗ್ ಸ್ಪಾಂಜಿನ್ ಯಾವುದೂ ಇರಲ್ಲ. ಸೊ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಪಿಗ್ಮೆಂಟ್ ಇರೋ ಎಲ್ಲ ಐ ಶ್ಯಾಡ್ಸು ಸೂಪರಾಗಿ ಆಗುತ್ತೆ. ಸೊ ಲೈಟಾಗಿ ನಾನು ಐ ಶ್ಯಾಡೋನ ಅಪ್ಲಿಕೇಶನ್ ಮಾಡಿಕೊಂಡು ಒಂದು ಸ್ವಲ್ಪ ಐಲೈನರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಐಲೈನರ್ ಬಂದು ತುಂಬ ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಏನಾದ್ರು ತಿಕ್ಕಾಗ್ಬಿಟ್ರೆ ಏನು ಮೇಕಪ್ ಮಾಡಿರ್ತೀವಿ ಅದೆಲ್ಲ ಹಾಳಾಗೋಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಸೊ ಇವಾಗ ನಾನು ಐಲೈನರ್ನ ಅಪ್ಲಿಕೇಶನ್ ಆಯಿತು. ಐಲೈನರ್ ಅಪ್ಲಿಕೇಶನ್ ಆಗಿದ ತಕ್ಷಣ ಸ್ವಲ್ಪ ವಿಂಗ್ಸ್ನ ಹಾಕ್ಕೊಳ್ತಿದ್ದೀನಿ. ಮತ್ತು ಕಾಜಲ್ಲು ಅಷ್ಟೇ, ನಾನೇನು ಐಲೈನರ್ ಹಾಕಿದ್ದೀನಿ ಅದು ಬಂದು ಮೆಬಿಲಿನ್ ಅನಿಸುತ್ತೆ, ಸೂಪರಾಗಿದೆ, ಯೆಲ್ಲೋ ಕಲರ್ದು. ಕಾಜಲ್ ಬಂದು ಮರ್ತೋಗಿದೆ, ಯಾವುದೋ ಬೇರೆ ಬ್ರ್ಯಾಂಡು, ಈ ಸತಿ ಕೆ ಬ್ಯೂಟಿದು ಹಾಕಿಲ್ಲ, ಬೇರೆ ಬ್ರ್ಯಾಂಡು. ಇದು ಸ್ವಲ್ಪ ಲಾಂಗ್ ಲಾಸ್ಟಿಂಗೇ ಇರುತ್ತೆ. ಸೊ ಯಾವುದಂತ ನಾನು ನೋಡ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಒಂದೊಂದು ಪ್ರಾಡಕ್ಟು ನಾನು ನೋಡಿಬಿಟ್ಟೆ ಯೂಸ್ ಮಾಡೋದು, ಬಟ್ ಅದರದ್ದು ಲಾಂಗ್ ಲಾಸ್ಟ್ ಟೈಮ್ ಪೀರಿಯಡು ನೋಡ್ಕೊತೀನಿ, ಯಾವ್ದು ಹೆಂಗಿರುತ್ತೆ ಅಂತ. ಇದು ನಿಮಗೆ ಜೆಲ್ ಐಲೈನರ್ ಥರ ಇರುತ್ತೆ. ನಾನು ಇವತ್ತೇನು ಅಪ್ಲೈ ಮಾಡಿದ್ದೀನೋ ನಿಮಗೆ ವಾಟರ್ ಪ್ರೂಫ್ ಥರನೂ ಇರುತ್ತೆ. ಸೊ ಅಷ್ಟು ಬೇಗ ಅದು ಹೋಗಲ್ಲ. ಇವಾಗ ಫಸ್ಟ್ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಕ್ಕೆ ಲಿಪ್ ಕಾಂಟೋರ್ ಮಾಡ್ಕೊತಿದ್ದೀನಿ. ಅದಕ್ಕೆ ನಾವು ಬ್ರೌನ್ ಕಲರೇ ತೊಗೋಬೇಕು. ಸೊ ಬ್ರೌನ್ ಕಲರಲ್ಲಿ ಮಾಡಿದಾಗ ನಿಮಗೆ ಒಂದು ಲಿಪ್ ಶೇಪ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಅದನ್ನು ಹಾಕ್ಕೊಂಡು ಮೆಬ್ಲಿನ್ ಅವ್ರದ್ದು ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ನಿಮಗೆ ತುಂಬ ಲಾಂಗ್ ಲಾಸ್ಟಿಂಗ್, ನೀವೇ ಉಜ್ಜಿ ತೆಗೆದ್ರ ತನಕ ಹೋಗಲ್ಲ. ಅದನ್ನು ಫಸ್ಟ್ ಹಾಕ್ಕೊಳ್ತೀನಿ, ಸ್ವಲ್ಪ ಲೈಟಾಗಿರುತ್ತೆ. ಅದ್ರ ಮೇಲೆ ನಾನು ಏನು ಸ್ಯಾರಿ ಹಾಕ್ಕೊಳ್ತೀನೋ ಅದರೆಲ್ಲ ಶೇಡಲ್ಲೇ ಚೂರು ಟಿಂಟಿಂಗ್ದು ಸ್ವಲ್ಪ ಐ ಶ್ಯಾಡೋ ಪ್ಯಾಲೆಟಿಂದ ತೆಗೆದು ನಾನು ಸ್ವಲ್ಪ ಮರ್ಜ್ ಮಾಡಿಕೊಂಡೆ. ಸೂಪರಾಗಿರುತ್ತೆ ಅದು, ಆ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ನಾನು ಯಾಕೆ ಈ ರೀತಿ ಮಾಡ್ತೀನಂದರೆ ಈ ಕಲರ್ ಲಿಪ್ಸ್ಟಿಕ್ ಸಿಗೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾನು ಆ ಲಿಪ್ಸ್ಟಿಕ್ ಮೆಬ್ಲಿನಿದ್ದು ಫಸ್ಟು ಹಾಕಿಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಡ್ರೈ ಮಾಡುತ್ತೆ, ಪ್ಲಸ್ ನಿಮಗೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಅದ್ರ ಮೇಲೆ ನಾನು ಈ ಒಂದು ಲಿಪ್ ಶ್ಯಾಡೋನ ಹಾಕ್ಕೊಳ್ತೀನಿ. ಆವಾಗ ನಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಯಾವುದೇ ರೀತಿ ಸ್ಮರ್ಜ್ ಆಗೋಲ್ಲ, ಏನೂ ಆಗೋಲ್ಲ, ಊಟ ಮಾಡಿದ್ರೂ ಕೂಡ ಸೂಪರಾಗಿರುತ್ತೆ. ಸೊ ಹೊರಟಾಯಿತು, ಹೋಗಿದ ತಕ್ಷಣ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಊಟ ಮಾಡೋದಕ್ಕೆ ಶುರುವಾಯಿತು. ಸೊ ಅವ್ರವ್ರ ಇಷ್ಟ, ಏನು ಬೇಕಾದ್ರೂ ನೀವು ಹೊರಗಡೆ ಹೋಟೆಲಲ್ಲಿ ಬೇಕಾದ್ರೆ ಕೊಡಿಸ್ಬೋದು, ಇಲ್ಲ ಮನೇಲಿ ಬೇಕಾದ್ರೆ ಮಾಡ್ಬೋದು. ಸೊ ಇದೇನಂದರೆ ಕಿಟ್ಟಿ ಅಂದರೆ ಏನು ಅಂದರೆ 5 ಜನ ಇರ್ತೀವಲ್ವ, ನಮಗೆ ಎಷ್ಟು ಅಮೌಂಟ್ ಆಗುತ್ತೋ ಮಂತ್ಲಿ ಒಬ್ಬರ ಕೈಯಲ್ಲಿ ಕೊಟ್ಬಿಡೋದು. ಸೊ ಅವರು ನಮಗೇನು ಕೊಡ್ತಾರೋ ಅದನ್ನು ನಾವು ಸ್ವೀಕರಿಸ್ಬೇಕು. ಗಿಫ್ಟ್ ಆಗಲಿ, ಈ ರೀತಿ ಫುಡ್ ಆಗಲಿ, ಪ್ರತಿಯೊಂದು. ಸೊ ಇವತ್ತು ಇವ್ರ ಮನೇಲಿ ಏನೇನು ಮಾಡಿದ್ದಾರೆ ನೋಡಿ, ತುಂಬ ವೆರೈಟಿ ಮಾಡಿದ್ರು. ಚಪಾತಿ, ರೈಸು, ಕಾಳು ಪಲ್ಯ, ಮೊಟ್ಟೆ ಪಲ್ಯ, ಮೊಟ್ಟೆ ಫ್ರೈ, ಪಿಕ್ಕಲ್ಲು, ತುಂಬ ವೆರೈಟಿ ಇತ್ತು. ಸೊ ಇದೆಲ್ಲ ಸ್ವಲ್ಪ ತಿಂದ್ಕೊಂಡೆ ನಾನು. ಸೊ ಏನೇ ನಮಗಿವಾಗ ಮ್ಯಾನೇಜ್ ಮಾಡೋದು ವೆಯ್ಟ್ನ, ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗೇ ತಿಂದೆ ಚಪಾತಿನ ಮತ್ತು ಪಲ್ಯಗಳು, ಕಾಳುಗಳು ಸ್ವಲ್ಪ ಹೆಲ್ದಿಯಾಗೇ ಮಾಡಿದ್ದಾಳೆ.
ಸೊ ಇದರಲ್ಲಿ ಏನು ಅಂದರೆ ನಮ್ಮ ಟೈಮ್ ಸ್ಪೆಂಡ್ ಮಾಡೋ ಒಂದು ಟೈಮು ಎಲ್ಲರ ಜೊತೆ. ಪಲಾವ್ ಮಾಡಿದ್ದಾಳೆ, ಅದೊಂದು ಬಿಟ್ಟೆ. ಸೊ ಇಷ್ಟು ನಾನು ತಿಂದಿನಿ. ಒಂದು ಚಪಾತಿ, ಪಲಾವು, ಮೊಳಕೆ ಕಾಳು ಸಾಂಬಾರು, ಕಾಳು ಪಲ್ಯ, ಮೊಟ್ಟೆ ಫ್ರೈ, ಮೊಟ್ಟೆ ಮತ್ತು ಎಗ್ ಬುರ್ಜಿ ಇಷ್ಟು ಮಾಡಿದ್ದಾಳೆ. ಇದನ್ನು ತಿಂದ್ಕೊಂಡು ಟೈಮ್ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಗಿಫ್ಟಿಂಗು. ಸೊ ಗಿಫ್ಟ್ದೇ ಒಂದು ಸೂಪರಾಗಿರುತ್ತೆ. ಒಬ್ರೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಬಟ್ ಆದರೆ ಅದು ಬೇಕು ಇದು ಬೇಕು ಅಂತ ಅವ್ರಿಗೇನು ಸಿಕ್ಕಿರುತ್ತೆ ಅದೇ ತೊಗೊಳ್ತೀವಿ. ಸೂಪರಾಗಿರುತ್ತೆ ಈ ಗಿಫ್ಟಿಂಗ್ ಮಾತ್ರ. ಯಾಕಂದರೆ ಕೆಲವು ಟೈಮಲ್ಲಿ ನಮಗೆಲ್ಲ ಮದುವೆ ಆದಮೇಲೆ ಯಾರಾದರೂ ಗಿಫ್ಟ್ ಕೊಡ್ತಾರಾ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಬಟ್ ಬರೋದು ಹಸ್ಬೆಂಡ್ ಕಡೆಯಿಂದ ಮಾತ್ರ. ಸೊ ಈ ರೀತಿ ಯಾರಾದರೂ ನಮಗೊಂದು ಗಿಫ್ಟ್ ಕೊಟ್ಟರೆ ಅದು ನಮ್ಮ ಹತ್ರ ಎಷ್ಟೇ ಇರಲಿ, ಅದು ನಮಗೆ ಎಷ್ಟು ಒಂದು ಬೆಲೆ ಬಾಳೋದಂದರೆ ಅಷ್ಟು ಬೆಲೆ ಬಾಳೋಕ್ಕಾಗದೇ ಇರೋಂಥ ಒಂದು ಬೆಲೆ ಕಟ್ಟೋಕ್ಕೆ ಆಗಲ್ಲ ಅಂಥ ಒಂದು ಖುಷಿ ಆಗುತ್ತೆ ಆ ಮೂಮೆಂಟ್ ಮಾತ್ರ. ಸೊ ನಂದು ಅಷ್ಟೇ, ಬರ್ಡೇಗಂತೂ ಸುಮಾರು ಜನ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ನನಗೆ ಅಷ್ಟು ಖುಷಿಯಾಯಿತು ಈ ಬರ್ತಡೇ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಗಿಫ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಒಬ್ರೊಬ್ರದ್ದು ಒಂದೊಂದು ಲವಲ್ಲಿದೆ ಆ ಒಂದು ಬರ್ಡೇ ಗಿಫ್ಟಿಂಗು. ಖಂಡಿತವಾಗ್ಲೂ ಅದನ್ನು ನೀವು ನೋಡಲೇಬೇಕು. ಸೊ ನನ್ನ ಹ್ಯಾಪಿನೆಸ್ ನಿಮ್ಮ ಜೊತೆ ನಾನು ಶೇರ್ ಮಾಡಲೇಬೇಕು. ಸೊ ಎಲ್ಲರೂ ಈ ರೀತಿ ಇಟ್ಟಿದ ತಕ್ಷಣ ವೀಡಿಯೋ ಸ್ಟಾರ್ಟ್ ಅಂದಿದ ತಕ್ಷಣ ಎಲ್ಲರೂ ತೊಗೊಂಬಿಡ್ತಾರೆ. ಸೊ ತೆಗೆದು ಎಲ್ಲರೂ ಓಪನ್ ಮಾಡ್ತೀವಿ. ಇವ್ರು ಬಂದು ಒಂದು ಸೂಪರಾಗಿದೆ, ಒಂದು ಹ್ಯಾಂಡ್ ಬ್ಯಾಗು ಪ್ಲಸ್ ಒಂದೊಂದು ಜೊತೆ ಇಯರಿಂಗ್ಸ್. ನೀವು ಏನು ಬೇಕಾದ್ರೂ ಕೊಡ್ಬೋದು, ಇದೇ ಅದೇ ಅಂತಲ್ಲ, ಎಷ್ಟು ರೂಪಾಯಿದು ಬೇಕಾದರೂ ಕೊಡ್ಬೋದು, ಅಥವಾ ಏನು ಬೇಕಾದ್ರೂ ಕೊಡ್ಬೋದು. ನಿಮ್ಗೆ ಇಷ್ಟ ಬಂದಿದ್ದು ನೀವು ಕೊಡ್ಬೋದು. ಅದನ್ನು ನಮಗೆ ಒಂದೊಂದು ನಾವು ತೊಗೊಂಡ್ಬಿಡ್ತೀವಿ. ಸೊ ಸೂಪರಾಗಿತ್ತು. ಅದನ್ನು ಒಂದು ರೀಲ್ ಮಾಡಿಬಿಟ್ಟು ಆ ಬ್ಯಾಗ್ಗಳನ್ನು ಓಪನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಒಬ್ಬರೊಬ್ರದ್ದು ಒಂದೊಂದು ಆಗಿದೆ. ಇವಾಗ ಇನ್ನು ಇಬ್ಬರದ್ದಿದೆ. ಆಲ್ರೆಡಿ 3 ಜನದ ಆಗೋಗಿದೆ. ಇವಾಗ ಇವ್ರದ್ದು ಮಾತ್ರ 3ನೇ ಅವ್ರದ್ದು. ನೆಕ್ಸ್ಟ್ ಮಂತು ಅಥವಾ ಈ ಮಂತಲ್ಲಿ ಏನಾದರೂ ಇನ್ನೊಬ್ರದ್ದು ಇರುತ್ತೆ. ಅವರು ಟೈಮು, ಅವರ ಹಸ್ಬೆಂಡ್ ಅವೈಲಬಿಲಿಟಿ ಎಲ್ಲರೂ ಇಲ್ಲದೇ ಇರುವಾಗ ನೋಡಿಕೊಂಡು ನಾವು ಮಾಡ್ತೀವಿ. ಸೊ ಒಂದೊಂದು ಕಲರ್ಸು ಸೂಪರಾಗಿತ್ತು ಬ್ಯಾಗ್ಗಳು. ಒಂದು ಬ್ಯೂಟಿಫುಲ್ಲಾಗಿರುವಂಥ ಕಲರ್ಫುಲ್ಲಾಗಿರುವಂಥ ಬ್ಯಾಗ್ಗಳು. ಸೊ ತುಂಬ ಬ್ಯಾಗ್ಗಳು ಸಿಕ್ತು. ಲಾಸ್ಟ್ ಟೈಮು ಒಂದು ಬ್ಯಾಗ್ ಸಿಕ್ತು. ಹಾಗಾಗಿ ಬ್ಯಾಗು ತುಂಬ ನಮಗೊಂಥರ ಖುಷಿ ಆಗೋದನ್ನೇ ನಮಗೆ ಸಿಗ್ತಾ ಇರುತ್ತೆ. ಇದೆಲ್ಲ ಆದಮೇಲೆ ಕೇಕ್ ಕಟ್ ಮಾಡ್ಕೊಂಡು ಕೇಕ್ ತಿನ್ನೋಣ ಅಂತ ಕೇಕ್ ತರಿಸಿದ್ರು. ಸೊ ನಾನು ಸ್ವಲ್ಪ ಕೇಕ್ ಅಷ್ಟೇನು ತಿನ್ನಲ್ಲ, ಇಷ್ಟನೂ ಇಲ್ಲ. ಬಟ್ ಎಲ್ಲರಿಗೂ ಟೆಂಪ್ಟಿಂಗ್ ಆಗ್ತಿತ್ತು ಏನಾದರೂ ಸ್ವೀಟ್ ತಿನ್ನೋಣ ಅಂತ. ಹಾಗಾಗಿ ಕೇಕ್ ಆರ್ಡ್ರ್ ಮಾಡಿ ಕೇಕ್ ತರಿಸ್ಕೊಂಡ್ವಿ. ಸೊ ಕೇಕ್ ಮಾತ್ರ ಎಲ್ಲರೂ ಶೇರ್ ಮಾಡಬೇಕು. ಯಾಕಂದರೆ ಆ ಚಿಕ್ಕ ಚಿಕ್ಕ ಕೇಕ್ಗೆ ನಿಮಗೆ 1000 ರೂಪೀಸ್ ಲೆವೆಲಲ್ಲಿರುತ್ತೆ. ಅದು ಒಬ್ಬರೇ ಪೇ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ನಾವು ಬೇರೆದನ್ನೆಲ್ಲ ಶೇರ್ ಮಾಡ್ಕೊತೀವಿ. ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋದ್ರಿಂದ ಅದು ತಿನ್ನೋಕ್ಕೂ ಖುಷಿ ಆಗುತ್ತೆ, ನಮಗೆ ಕೊಡ್ಸೋಕ್ಕೂ ಖುಷಿ ಆಗುತ್ತೆ. ಹಾಗಾಗಿ ಸೊ ಎಲ್ಲರೂ ಬ್ಯಾಗ್ ಹಾಕ್ಕೊಂಡು ನಮ್ಮ ಟೈಮೆಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡಿಕೊಂಡು, ಇನ್ನೇನು ಮಕ್ಕಳು ಬರೋ ಟೈಮು, ಅದಕ್ಕೋಸ್ಕರ ಏನು ಮಾಡ್ತೀವಂದರೆ ಬೇಗ ಹೊರಟ್ಬಿಡ್ತೀವಿ. ಹೊರಡೋಕ್ಕಿಂತ ಮುಂಚೆ ಅವಳು ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತಾಳೆ. ಸೊ ಎವ್ರಿ ಫ್ರೈಡೇ ಈ ರೀತಿ ಏನಾದರೂ ಒಂದು ಇರುತ್ತೆ. ಬಟ್ ಇವತ್ತು ನಾವು ಬಂದುಬಿಟ್ವಲ್ಲ ಅಂತ ಹೇಳಿ ಆವಾಗಲೇ ಅರಿಶಿನ ಕುಂಕುಮ ಕೊಟ್ಟಳು. ಸೊ ಇದೇನೆಂದರೆ ನಮ್ಮ ಒಂದು ಟೈಮ್ ಕೊಟ್ಟರೆ ನಮಗೇನೇ ಸ್ಟ್ರೆಸ್ ಇರಲಿ, ಏನೇ ಬೇಜಾರಿರಲಿ, ಏನೇ ಮನಸ್ತಾಪ ಇರಲಿ, ಮನೇಲಿ ಎಷ್ಟೋ ಪ್ರಾಬ್ಲಮ್ಸ್ಗಳಿರುತ್ತೆ. ಬಟ್ ಈ ರೀತಿ ಎಲ್ಲರೂ ಒಟ್ಟಿಗಾದಾಗ ಆ ಮೂಮೆಂಟ್ ಮಾತ್ರ ಎಂಜಾಯ್ ಮಾಡ್ತೀವಿ ಹೊರತು ಬೇರೆ ಅದರಿಂದ ಆ ಕಡೆ ಇರೋ ಪ್ರಾಬ್ಲಮ್ಸ ಏನೇನು ಬರಲ್ಲ. ಮನೆ ಒಳಗೆ ಬಂದ ತಕ್ಷಣವೇ ಇಲ್ಲ ಆ ಪ್ಲೇಸಲ್ಲಿ ಹೋಗಿದ ತಕ್ಷಣವೇ ಅಲ್ಲೊಂದು ಫ್ರೆಶ್ ಆಗಿ ನಮಗೆ ಫೀಲ್ ಆಗುತ್ತೆ. ಇದು ನಮಗೆ ಖಂಡಿತವಾಗ್ಲೂ ಒಂದು ಹೌಸ್ ವೈಫ್ ಆಗಿ ಅಥವಾ ಮನೇಲಿ ಕೆಲಸ ಮಾಡೋರಿಗೂ ಒಂದು ಟೈಮ್, ಚಿಕ್ಕ ಟೈಮ್ ಅಂತ ಒಂದು ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋವಂಥದ್ದು ಖಂಡಿತವಾಗ್ಲೂ ಇರಬೇಕು. ಸೊ ನಾವಂತೂ ರೆಗ್ಯುಲರಾಗಿ ಮೀಟ್ ಆಗ್ತಾನೇ ಇರ್ತೀವಿ. ಸ್ವಲ್ಪ ಏನೇ ಪ್ರಾಬ್ಲಮ್ ಇದ್ರೂ ಸಹ ಫೇಸ್ ಮಾಡಿಕೊಂಡು, ಏನೇ ಪ್ರಾಬ್ಲಮ್ ಇದ್ದರೂ ಹೇಳಿಸ್ಕೊಂಡು ಅದನ್ನು ಸಾಲ್ವ್ ಮಾಡಿಕೊಂಡು ಖಂಡಿತವಾಗ್ಲೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಏನೇ ಇದ್ದರೂ ಕೂಡ. ಸೊ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಆ ಮೂಮೆಂಟ್ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಇರ್ತೀವಿ ನಾವು. ಸೊ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಒಂದು ಸೆಲ್ಫಿ ತೊಗೊಂಡು ಸ್ಕೂಲ್ ಬಸ್ ಬಂದುಬಿಡುತ್ತೆ. ಸೊ ಅಷ್ಟೊತ್ತಿಗೆ ಹೋಗಿ ಸ್ಕೂಲಿಂದ ಲಿಯಾನ್ ಕರ್ಕೊಂಬಂದುಬಿಡ್ತೀನಿ. ಅಲ್ಲಿ ಸ್ವಲ್ಪ ಅವ್ರ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಬರೋ ಅಷ್ಟರೊಳಗೆ ಒಂದು 1/2 hour to 40 minutes ಆಗಿಬಿಡುತ್ತೆ. ಸೊ ಅವಳನ್ನ ಕರ್ಕೊಂಬಂದು ಅವಳು ಕೆಲವು ಕ್ಲಾಸಸ್ಸು ಟ್ಯೂಷನ್ಸ್ ಎಲ್ಲ ಕಳಿಸ್ಬಿಟ್ಟು, ಅವಳು ಏನೇ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ರು ಕೂಡ ನಾನು ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಊಟ ತಿನ್ನಿಸ್ಬಿಡ್ತೀನಿ, ಫ್ರೆಶ್ ಅಪ್ ಮಾಡಿಸ್ಬಿಡ್ತೀನಿ, ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಸೊ ಟ್ಯೂಷನಿಗೆ ಕಳಿಸ್ಬಿಟ್ಟು ಒಂದೊಂದು ದಿನ ಬೇರೆ ಕ್ಲಾಸ್ ಇರುತ್ತೆ. ಒಂದೊಂದು ದಿನ ಒಂದಿನ ಏನೋ ಫ್ರೀ ಇರ್ತಾಳೆ ಅಷ್ಟೇ. ಸೊ ಇವಾಗ ಟ್ಯೂಷನ್
ಮುಗಿದ ತಕ್ಷಣ ಸ್ವಲ್ಪ ಆಟ ಆಡೋಕ್ಕೆ ಕಳಿಸಿದ್ದೀನಿ. ಸ್ವಲ್ಪ ಫ್ರೆಶ್ ಆಗಿ ಅವಳು ಆಟ ಆಡಿಕೊಂಡ್ರೆ ಅವಳ ಮೈಂಡು ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ. ಸೊ ಜಾಸ್ತಿ ಹೊರಗಡೆ ತುಂಬ ಪ್ಲೇ ಏರಿಯಾಸ್ ಇದೆ ನಮ್ಮ ಅಪಾರ್ಟ್ಮೆಂಟಲ್ಲಿ. ಸೊ ಆಟ ಆಡೋದಕ್ಕಂತೂ ಅವ್ರಿಗೆ ತುಂಬಾ ಅವಕಾಶಗಳಿದೆ. ಸೊ ಹಾಗಾಗಿ ಒಂದೊಂದು ಕಡೆ ಒಂದೊಂದು ಒಂದೊಂದು ಟವರ್ ಆಪೋಸಿಟಲ್ಲೂ ಒಂದೊಂದು ಪ್ಲೇ ಏರಿಯಾಸ್ಗಳಿರ್ತವೆ. ಸೊ ಇವತ್ತು ಬೇರೆ ಟವರ್ ಮುಂದೆ ಬಂದಿದ್ದಾರೆ. ಒಂದು 4-5 ಆ ಥರ ಸ್ಪಾಟ್ಗಳಿದ್ದಾವೆ. ಎಷ್ಟು ಮಕ್ಕಳಿದ್ದಾವೋ ಅಷ್ಟೆಲ್ಲ ಒಂದೊಂದು ಕಡೆ ಹೋಗ್ಬಿಟ್ಟು ಅವರು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾರೆ. ಸೊ ಅವ್ರದ್ದೆಲ್ಲ ಆಟ ಆಡೋ ತನಕ ನಾನು ಅಲ್ಲೇ ಕೂತ್ಕೊಂಡಿರ್ತೀನಿ. ಬಿಕಾಸ್ ಏನಾದರೂ ಒಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಆದರೂ ಬಂದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋಕ್ಕೋಸ್ಕರ ಮಕ್ಕಳು ಇರೋ ಕಡೆ ನಾವು ಅಲ್ಲೇ ಇರ್ತೀವಿ. ಅವಳಲ್ಲಿ ಗಾಳಿ ತುಂಬ ಇದೆ, ಬಟ್ ಆದರೆ ಅವ್ರು ಬರ್ತಾನೂ ಇರಲಿಲ್ಲ, ಆಟ ಆಡ್ತಾನೇ ಇದ್ದರು. ಎಲ್ಲೋದ್ರೂ ಅಷ್ಟೇ ಅವಳ ಹತ್ರ ಕೂತ್ಕೊಂಡು ಅವಳು ಆಟ ಆಡೋದನ್ನು ನೋಡಲೇಬೇಕು. ಬಿಕಾಸ್ ನಾವಿಲ್ಲ ಅಂದರೆ ಅವ್ರು 1ಕ್ಕೆ 2 ಮಾಡ್ಕೊತಾರೆ. ಇನ್ನೂ ದೇ ಆರ್ ಸ್ಮಾಲ್, ಅಷ್ಟೇ ಚಿಕ್ಕವರು. ಸೊ ಹಾಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಕರ್ಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊತಾರೆ. ನಾನು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಅವರನ್ನು ನೋಡ್ತಾ ಇದ್ದಾಗ ನಮಗೂ ಒಂಥರ ಖುಷಿ ಫೀಲ್ ಆಗುತ್ತೆ. ಬಿಕಾಸ್ ನಮ್ಮ ಬಾಲ್ಯದ ನೆನಪುಗಳು ಬರ್ತಾ ಇರುತ್ತೆ. ಎಷ್ಟು ಒಂದು ಮೂಮೆಂಟು ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ ಮೂಮೆಂಟು. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ತುಂಬ ಗಾಳಿ ಇತ್ತು, ಹಾಗಾಗಿ ಮನೆಗೆ ಬಂದಾಯಿತು. ಸೊ ತುಂಬ ಬೋರ್ ಆಗ್ತಿದೆ ಅಂತ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದರು. ಸರಿ ಒಂದು ಚಾಟ್ ಏನಾರು ಆರ್ಡ್ರ್ ಮಾಡೋಣ ಅಂಥೇಳಿ ಎಲ್ಲರನ್ನೂ ಕರೆಸ್ಬಿಟ್ಟು ಚಾಟ್ ಆರ್ಡ್ರ್ ಮಾಡಿದ್ವಿ. ಸೊ ಏನಾದರೂ ಕೆಲಸ ಇಲ್ಲ, ಎಲ್ಲ ಅಡುಗೆ ಆಗಿದೆ, ಫ್ರೀ ಆಗಿದ್ದೀವಿ ಅಂದರೆ ಈ ರೀತಿ ಮಿಂಗಲ್ ಆಗ್ತೀವಿ. ಸಮ್ಟೈಮ್ಸ್ ಬರೀ ಕಾಫಿ, ಮನೇಲಿರೋವಂಥ ಸ್ನ್ಯಾಕ್ಸೇ ತಿನ್ಕೊತೀವಿ. ಸಮ್ಟೈಮ್ಸ್ ಎಲ್ಲರೂ ಟಯರ್ಡ್ ಆಗಿದ್ದಾಗ ಈ ರೀತಿ ಹೊರಗಡೆಯಿಂದ ತರಿಸ್ಕೊಂಡು ಸ್ವಲ್ಪನೇ, ಜಾಸ್ತಿ ಇರಲ್ಲ, ಅಂದರೆ ಎಲ್ರಿಗೂ ಒಂದು 2 ಸಿಗೋ ಥರ, ತುಂಬಾ ಹೊರಗಡೆ ತಿನ್ನೋಕ್ಕೆ ಹೋಗಲ್ಲ. ಎಲ್ರಿಗೂ ಒಂದು 2 ಸಿಗೋ ಥರ ಏನಾದರೂ ಒಂದು ಚಾಟ್ಸ್ನ ಆರ್ಡ್ರ್ ಮಾಡ್ಕೊಂಡು ತಿನ್ಕೊತೀವಿ. ಸೊ ಇವತ್ತು ಈವ್ನಿಂಗ್ ಚಾಟ್ಸ್ ಇಷ್ಟೇ. ಸೊ ಇದು ಎಲ್ಲರಿಗೂ ಒಂದು 2 ಒಂದೊಂದು ಆ ಥರ ಬರುತ್ತೆ. ತುಂಬಾ ಟೇಸ್ಟಾಗಿರುತ್ತೆ. ಇದನ್ನೆಲ್ಲ ತಿಂದುಬಿಟ್ಟು ಒಂದು ಸಿಂಪಲ್ ಕಾಫಿ ಕುಡ್ದಾಯಿತು. ಸೊ ಮಾರ್ನಿಂಗೇ ಚಿಕನ್ನ ಆರ್ಡರ್ ಮಾಡಿದ್ದೆ, ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟೆ ಇವತ್ತು. ಬಿಕಾಸ್ ಸ್ವಲ್ಪ ಸಾಂಬಾರು ಮತ್ತು ಚಿಕನ್ ಫ್ರೈ 2 ಮಾಡೋಣ ಅಂತ ತರಿಸಿದ್ದನ್ನು ಮೂಳೆ ಇಲ್ದಿರೋದನ್ನು ಫುಲ್ಲು ಈ ರೀತಿ ಬ್ರೆಸ್ಟ್ ಥರ ಇರುತ್ತಲ್ಲ, ಅದನ್ನೆಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕರ್ಡು, ಖಾರ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ. ಅದನ್ನು ನೈಟಿಗೆ ಒಂದು 2 ಡ್ರಾಪ್ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿ ಆಯಿತು. ಅದ್ರ ಜೊತೆಗೆ ಪುದೀನ ಚಟ್ನಿ ಮಾಡಿಕೊಟ್ಟೆ. ಮತ್ತು ಕೋರಿ ರೊಟ್ಟಿ ತರಿಸಿದ್ದೆ ಇಲ್ಲೇ ಪಕ್ಕದ ಶಾಪಲ್ಲೇ. ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಮಾಡಿದ್ದೆ. ತುಂಬ ಈಸಿ ರೆಸಿಪಿ, ಚೆನ್ನಾಗೂ ಇರುತ್ತೆ. ನೈಟ್ ಡಿನ್ನರು ಮುಗಿಸಿ ಆಯಿತು. ಸೊ ನಾವು ಡಿನ್ನರ್ ಆಗಿದ ತಕ್ಷಣ ಒಂದು ವಾಕಿಂಗ್ ಹೋಗ್ಬಿಟ್ಟು ಬಂದು ಮಲ್ಕೊಂಡ್ಬಿಡ್ತೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಆರೋಗ್ಯವಾಗಿ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್, ಟೇಕ್ ಕೇರ್.